ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ. ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಿಮ್ಮ ಪ್ರೀತಿಯನುಸಾರ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಹಾಗೂ ಇವತ್ತು ವಾರದ ಕೊನೆಯ ದಿವಸ, ಸಬ್ಬತ್ತು ದಿವಸ, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತ ದಿವಸವಾಗಿದೆ. ಎಲ್ಲರನ್ನ ಕ್ಷಮಿಸಿರಿ, ಆಶೀರ್ವದಿಸಿರಿ. ಯಾರಿದರ ಪ್ರಕಾರ, ನಿಮ್ಮ ವಾಕ್ಯದ ಪ್ರಕಾರ ಪ್ರಾರ್ಥಿಸ್ತಾರೋ, ಪಾಪ ಪರಿಹಾರಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾರೋ, ಮನಪೂರ್ವಕವಾಗಿ ಅಂಥವರನ್ನ ನೀವು ಕ್ಷಮಿಸಿರಿ, ಆಶೀರ್ವದಿಸಿರಿ. ಸ್ವಾಮಿ, ಎಲ್ಲರಿಗೂ ದರ್ಶನ ಕೊಡಿ. ಎಲ್ಲರೂ ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಲಿ. ಹಾಗೆ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಎಜ್ರನು 4ನೇ ಅಧ್ಯಾಯ 6ರಿಂದ. ಎಜ್ರನು 4ನೇ ಅಧ್ಯಾಯ 6ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 4ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅಷ್ಟರೋಷನ ಆಳ್ವಿಕೆಯ ಪ್ರಾರಂಭದಲ್ಲಿ ಅವರು ಯಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ವಾಸಿಸುವವರಿಗೆ ವಿರೋಧವಾಗಿ ಅಪಾದನೆ ಪತ್ರವನ್ನ ಬರೆದರು. ನಿನ್ನೆ ಕೂಡ ನಾವು ನೋಡ್ಕೊಂಡಿದ್ದೇವೆ. ಕೊನೆಯ ಸಂದರ್ಭದಲ್ಲಿ ದೇವರಿಗೆ ಎಲ್ಲಿ ಆಲಯವನ್ನ ಕಟ್ತಾರೋ, ಯಾರು ಸರಿಯಾಗಿ ದೇವರ ಸೇವೆಯನ್ನು ಮಾಡ್ತಾರೋ, ಎಲ್ಲಾ ಗ್ರಂಥಗಳಲ್ಲಿ ಕೂಡ ದೇವರು ಬರೆದಿರುವ ವಿಷಯವನ್ನ ಸತ್ಯವಾಗಿ ಯಾರು ತಿಳಿಸ್ತಾ ಹೋಗ್ತಾರೋ ಅಲ್ಲಿ ವಿರೋಧ ಬರ್ತದೆ. ಯಾಕೆಂದ್ರೆ ಲೋಕದ ಜನಗಳಿಗೆ ಅದರ ಪ್ರಕಾರ ನಡೆಯುವುದಾದ್ರೆ ಆಡಂಬರ ಜೀವನ, ಐಶ್ವರ್ಯಮಯ ಜೀವನ ಮಾಡಕ್ಕಾಗೋದಿಲ್ಲ. ಅದರಿಂದಾಗಿ ಸತ್ಯವನ್ನ ಮಾತಾಡೋರ್ನ ಹೊಡೆಯೋದು, ಬಡಿಯೋದು, ಕೊಳ್ಳೋದು, ಅಲ್ಲಿ ಆಲಯ ಬೇಡ, ಅವರನ್ನ ಓಡಿಸುವುದು ಆಗಿನ ಕಾಲದಲ್ಲೇ ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ಯಾವ ಗ್ರಂಥದಲ್ಲಿಯೂ ಆಗಲಿ, ದೇವರು ಗ್ರಂಥಗಳು ಬೇರೆ ಬೇರೆ ಆದರೂ ದೇವರೊಬ್ಬನೇ. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಆಪಾದನೆ ಪತ್ರವನ್ನ ಬರೆದರು. ಹಾಗೆ ಇವತ್ತು ಕೂಡ ಏನೇನು ಆಗ್ತಾ ಇದೆ, ಇದು ನನ್ನ ಜೀವಿತದಲ್ಲಿ ಕೂಡ ಈ 31 ವರ್ಷ ಕ್ರೈಸ್ತ ಜೀವಿತದಲ್ಲಿ ಹಾಗೆ ನನ್ನನ್ನು ಕೂಡ ಬಹಳ ಕಡೆಯಿಂದ ಹೊರ ಹಾಕಿದರು, ಓಡಿಸಿದ್ರು. ಗತಿ ಇಲ್ಲದೆ ಅಲ್ಲಿ ತಿರುಗಾಡಬೇಕಾಯ್ತು, ರೈಲ್ವೆ ಸ್ಟೇಷನ್ ಅಲ್ಲಿ ವಾಸ ಮಾಡಬೇಕಾಯ್ತು, ಬಸ್ ಸ್ಟ್ಯಾಂಡ್ ಅಲ್ಲಿ ವಾಸ ಮಾಡಬೇಕಾಯ್ತು. ಕಡೆಗೆ ಆದರೂ ದೇವರು ನನ್ನ ಬಿಡ್ಲಿಲ್ಲ. ಬಹಳ ಬಡವರ ಮುಖಾಂತರವೂ ಇವತ್ತು ವೇಶ್ಯ, ನಾನಾ ಥರದಲ್ಲಿ ಇವತ್ತು ದೇವರ ದೂತರನ್ನ ರಹಾಬಳು ವೇಶ್ಯೆಯು ಯಾವ ರೀತಿ ರಕ್ಷಿಸಿದ್ಲೋ ಅದೇ ರೀತಿ ನನ್ನನ್ನು ಕೂಡ ವೇಶ್ಯರು ಕೂಡ ರಕ್ಷಿಸಿದಂತ ಸಮಯ, ದಿವಸ ಕೂಡ ಬಂದು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರ. ಈಗಲೂ ಒಂದೊಂದ್ಸಲ ಅಂಥವರಿಂದಲೇ ರಕ್ಷಣೆ ಬರ್ತಾ ಇದೆ. ಬಹಳ ಬಡವರ ಮುಖಾಂತರವೂ ಕೂಡ ಹಾಗೆ ಏನಾಗ್ತದೆ, ಅದು ಈಗಲೂ ಕೂಡ ವಿರೋಧವಿದೆ. ದೇವರು ಮನುಷ್ಯರಾಗಿ ಹುಟ್ಟಿ ಬಂದಾಗಲೂ ಅವರಿಗೂ ವಿರೋಧವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಆ ಕಷ್ಟ ಸಂಕಟ ಮಧ್ಯದಲ್ಲಿ ನಾವು ಸಾಗಬೇಕಾಗಿದೆ. 7ನೇ ವಚನ. ಮತ್ತು ಅರ್ತಪಸ್ತನ ಕಾಲದಲ್ಲಿ ಬಿಷ್ಲಾಮ್ ಮಿತ್ರದಾತ ಬಾಬೆಲಿ ಮೊದಲಾದವರು ಪಾರಸ್ಯ ಮೊದಲಾದ ಅರ್ತಶಸ್ತನಿಗೆ ಬರೆದರು. ಆ ಪತ್ರವು ಆರಾಮ್ಯ ಲಿಪಿಯಲ್ಲಿಯೂ ಆರಾಮ್ಯ ಭಾಷೆಯಲ್ಲಿ ಇತ್ತು. ದೇವರ ನಮಗೆ ಸ್ತೋತ್ರವಾಗಲಿ. ಅದರ ಪತ್ರದಲ್ಲಿ ಅದದು ರಾಷ್ಟ್ರಗಳಲ್ಲಿ, ಅದದು ರಾಜ್ಯಗಳಲ್ಲಿ ಯಾವ ಭಾಷೆ ಇರ್ತೋ ಅದರಲ್ಲಿ ಅಪಾದನೆ ಪತ್ರವನ್ನ ಬರೆಯುತ್ತಾರೆ. ಹಾಗೆಯೇ ದೇವರಿಂದ ಆರಿಸಿಕೊಂಡವರಿಗೆ ಬಹಳ ಕಷ್ಟವಿದೆ. 2 ತಿಮೋಥಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ಇದನ್ನೇ ನಾವು ಓದ್ಬೋದು. ಅಪೊಸ್ತಲ ಪೌಲರು ಹೇಳಿದ್ದಾರೆ, ಯೇಸುವನ್ನು ಹಿಂಬಾಲಿಸುವವರಿಗೆ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳು ಇವೆ. ಅಂದ್ರೆ ಸರ್ವ ಸೃಷ್ಟಿಕರ್ತನಂತ ಭಗವಂತ ಪರಮಾತ್ಮನ ಮಾತನ್ನ ಕಟ್ಟಿಕೊಂಡು ತಿಳಿಸಿಕೊಂಡು ಸರಿಯಾಗಿ ಯಾರು ಜೀವಿಸಲಿಕ್ಕೆ ಹೋಗ್ತಾರೋ, ದೇವರು ಯಾರನ್ನ ಕರೆದಿರ್ತಾರೋ ಅಂಥವರಿಗೆ ಲೋಕದಲ್ಲಿ ಬಹಳ ಕಷ್ಟ ಇದೆ. ಲೋಕದವರ ದಿಶೆಯಿಂದ ಅಂತ ಎಂಬುದಾಗಿ ಅದೇ ಹೊಡೆಯೋದು, ಬಡಿಯೋದು, ಕೊಳ್ಳುವುದು, ಜೈಲು ಇದೇ ನಡೆಯುತ್ತಲೇ ಇದೆ. ಸುಳ್ಳು ಹೇಳಿ ಮೋಸ ಮಾಡಿ ಅವರಿಗೆ ಬೇಕಾದ ಹಾಗೆ ಮಾತಾಡಿಕೊಂಡು ವಿಗ್ರಹಾಧನೆ, ಮಾಟ, ಮಾಯ ಮಂತುಕೊಂಡು ಅವರನ್ನು ಹೊಗಳಿಕೊಂಡು ಅವರ ಪರವಾಗಿ ಮಾತಾಡ್ಕೊಂಡಿದ್ರೆ ಅವರಿಗೆ ಲೋಕದಲ್ಲಿ ಬಹಳ ಒಳ್ಳೆ ಜೀವನ. ಅಂಥವರ ಹಿಂದೆ ಬಹಳ ಜನ ಇರ್ತದೆ, ರಾಜಕಾರಣಿಗಳ ಹಾಗೆ. ಸರಿಯಾಗಿ ದೇವರು ಯಾರನ್ನು ಕರೆದ್ರೋ ಅಂಥವರಿಗೆ ಬಹಳ ಶಿಕ್ಷೆ ಇದೆ. ಯೋಹಾನ 15ನೇ ಅಧ್ಯಾಯದಲ್ಲಿ ಕೂಡ ಇದುವೇ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಎಲೀಷನಿಗೆ ಯಾವ
ಯಾವ ರೀತಿ ಶಿಕ್ಷೆಗಳಲ್ಲಿ ಬಂದು ಹೋಯಿತು. ವಿಶೇಷವಾಗಿ ಎಲಿಯನಿಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಂ, ಇಸಾಕ್, ಯಾಕೋಬನು ಕೂಡ ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸಿದರು. ಪ್ರವಾದಿಗಳು, ಸಾಕ್ಷಿಗಳು, ಯಾಕೋಬ, ಯೋಹನ್ನ, ಪೇತ್ರ, ಸೌಲ, ಸ್ಟೇಫನಿಗೆಲ್ಲ ಯಾವ ರೀತಿ ಬಂತು. ದೇವರೇ ಮನುಷ್ಯರಾಗಿ ಬಂದಾಗ ಯಾವ ರೀತಿ ಬಂತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೂ ಒಂದು ಮಾತನ್ನು ಹೇಳಿದರೆ, ಯೋಹನ್ನ 15 ಮಾತ್ರ, ನೀವು ಈ ಲೋಕದವರಲ್ಲ ನೀವು, ಆದ್ದರಿಂದ ಈ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷ ಇದ್ದರೆ ನನ್ನ ಮೇಲೆ ದ್ವೇಷ ಇದೆ ಎಂಬುದಾಗಿ ಆ ಯೇಸುವಿನ ಒಂದು ಮಾತನ್ನು ಹೇಳಿದ್ದಾರೆ. ಅದು ಇವತ್ತು ಕೂಡ ನಡೆಯುತ್ತಲೇ ಇದೆ. ದೇವರ ನಮಗೆ ಸ್ತೋತ್ರ. ದೇವರು ಮೊದಲು ಎಲ್ಲವನ್ನ ತಿಳಿಯಪಡಿಸಿದವರು ಆಗಿದ್ದಾರೆ. ಈಗ ಎಜ್ರನು 7ನೇ ಅಧ್ಯಾಯ 6ನೇ ವಚನಕ್ಕೆ ಹೋಗೋಣ. ದೇವರ ನಮಗೆ ಸ್ತೋತ್ರ. ಎಜ್ರನು 7ನೇ ಅಧ್ಯಾಯ 6ನೇ ವಚನಕ್ಕೆ ಹೋಗೋಣ, ನೋಡೋಣ. ದೇವರ ನಮಗೆ ಸ್ತೋತ್ರವಾಗಲಿ. ಎಜ್ರನು ಇಸ್ರಾಯೇಲ್ ದೇವರಾದ ಯೆಹೋವನಿಂದ ದೊರಕಿದ ಮೋಶೆಯ ಧರ್ಮೋಪದೇಶದಲ್ಲಿ ಪಾರಂಗತನಾಗಿದ್ದ ಶಾಸ್ತ್ರಿಯಾಗಿದ್ದನು. ದೇವರ ನಮಗೆ ಸ್ತೋತ್ರ. ನೋಡಿ, ಎಜ್ರನು ಯಾರಾಗಿದ್ದ? ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲಿಗೆ ಕೊಟ್ಟಂತ ಧರ್ಮಶಾಸ್ತ್ರದಲ್ಲಿ ಪಾರಂಗತ ಶಾಸ್ತ್ರಿಯಾಗಿದ್ದನು. ಅದನ್ನು ನೋಡಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಶಾಸ್ತ್ರ ಆಗಿ ಕಲಿತುಕೊಂಡು ಇತರರಿಗೆ ಬೋಧಕನಾಗಿದ್ದ. ಧರ್ಮೋಪದೇಶ ಅಂದ್ರೆ ಯಾವ್ದು? ಆದಿ ಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ 5 ಪುಸ್ತಕಗಳು. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಪಂಚಗ್ರಂಥಿ ಎಂಬುದನ್ನಾಗಿ ನಾವು ಓದುತ್ತೇವೆ. ದೇವರ ಸ್ತೋತ್ರ. ಇದು ಒಂದು ನಮ್ಮ ಭಾರತ ದೇಶದಲ್ಲಿ ದೇವರ ಭಾಷೆ ಸಂಸ್ಕೃತ ಅದರ ಪಂಡಿತರಾದವರು ನನಗೆ ಕೇರಳದಲ್ಲಿ ಈ ವಿಷಯವನ್ನ ತಿಳಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಂಚಗ್ರಂಥಿಯೇ ಇಲ್ಲಿ ಮೋಶೆಯ ಧರ್ಮಶಾಸ್ತ್ರ. ಅದನ್ನ ಎಲ್ಲವನ್ನ ಓದಿ ಶಾಸ್ತ್ರಿಯಾಗಿ ಇದ್ದನು, ಬೋಧಕನಾಗಿದ್ದ. ಹಾಗೆ ಇವತ್ತು ನಾವು ಕೂಡ ಅದರಲ್ಲಿ ಬರೆದಿರುವಂತ ವಿಷಯಗಳೇ ಧರ್ಮೋಪದೇಶ ಬೈಬಲಲ್ಲಿ ನೋಡುವಾಗ ಧರ್ಮೋಪದೇಶ ಕಾಂಡದಿಂದ ಈ ಕಡೆಗೆ ಬರೆದಿರೋದು ಎಲ್ಲ ಈ ಧರ್ಮೋಪದೇಶಕ್ಕೆ ಸೇರಿದಂತ ವಿಷಯಗಳಾಗಿವೆ. ಅದು ವಿಶೇಷವಾಗಿ 10 ದಶಾಜ್ಞೆಗಳಿಗೆ ಸೇರಿದಂತಾಗಿದೆ. ಅದನ್ನ ಚೆನ್ನಾಗಿ ನಾವು ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ವಿಧೇಯರಾಗಿ ಜೀವಿಸಿ ಪಶ್ಚಾತ್ತಾಪ ಪಟ್ಟು ಇತರರಿಗೂ ಅದರ ಮೂಲಕ ತಿಳಿಸುವರಾಗಿರಬೇಕು. ಮೋಶೆಯ ಧರ್ಮೋಪದೇಶ ಇದೆ. ಮತ್ತಾಯ 5:15 20 ನಾವು ಅಲ್ಲಿ ಓದುವ ಮತ್ತಾಯ 5ನೇ ಅಧ್ಯಾಯ 7 ನಾವು ಓದುವಾಗ ಅಲ್ಲಿ ನಾವು ಇದನ್ನ 17 20 ನಾವು ಓದುವಾಗ ನಮ್ಗೆ ಇದೇ ವಿಷಯದಲ್ಲಿ ಕಾಣ್ತದೆ. ನಮಗೆ ಸ್ತೋತ್ರ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ನಾನು ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಅಂದ್ರೆ ಶಿಲುಬೆ ಮರಣ ಮತ್ತು ಬಾಕಿ ಎಲ್ಲಾ ವಿಷಯಗಳಲ್ಲಿ ಕೂಡ ಲೋಕ 16:31 ಕೂಡ ನೀವು ಮೋಶೆಯ ಧರ್ಮಶಾಸ್ತ್ರಗಳನ್ನು ನಂಬದ ಹೋದರೆ ಒಬ್ಬರು ಸತ್ತು ಹುಟ್ಟಿ ಬಂದ್ರು ಕೂಡ ನೀವು ನಂಬುವುದಿಲ್ಲ ಎಂಬುದಾಗಿ ಯೋಹನ್ನ 5:45-47 ಅದೇ ಯೋಹನ್ನ ಮುಖಾಂತರ ಕೂಡ ಹೇಳಿದ್ದಾರೆ. ನ್ಯಾಯ ತೀರ್ಪಿನ ದಿವಸ ನಾನು ನಿಮ್ಮ ಮೇಲೆ ಸಹ ದೂರು ಹೇಳುವುದಿಲ್ಲ, ಮೋಶೆ ದೂರು ಹೇಳ್ತಾನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದೆಲ್ಲ ವಿಷಯಗಳು ಏನಾಗಿದೆ? ಧರ್ಮೋಪದೇಶದಲ್ಲಿ ಅಡಕವಾಗಿದೆ. ಕೆಲವೊಂದು ವಿಷಯಗಳನ್ನ ತಿದ್ದುಪಡಿ ಮಾಡಿದ್ದಾರೆ. ಹಾಗೆ ನಮಗೆ ಅದು ಬಹಳ ಪ್ರಾಮುಖ್ಯವಾಗಿದೆ. ಹಾಗೆ ಎಜ್ರನು ಏನಾಗಿದ್ದ? ಅದನ್ನ ಶಾಸ್ತ್ರಿಯಾಗಿದ್ದನು. ಯೆರೆಮೀಯ 31:31-34, ಇಬ್ರಿಯ 8:8-12 ಕೂಡ ಇದೇ ಬರೆಯಲ್ಪಟ್ಟಿದೆ. ನಾನು ಕೆಲವರೊಂದಿಗೊಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುವೆನು, ಅದು ಅವರ ಹೃದಯ ಎಂಬ ಹಲಗೆಯಲ್ಲಿ ಬರೆಯುವೆನು. ಅವರಿಗೆ ಇನ್ನು ಯಾರೋ ಬೋಧಿಸಬೇಕಾಗಿಲ್ಲ, ಚಿಕ್ಕವರಿಂದ ಮೊದಲುಗೊಂಡು ನಾನು ಯಾರ ಹೃದಯದಲ್ಲಿ ಇಟ್ಟಿದ್ದೇನೆ ಅವರು ಯಾರ ಮಾತನ್ನು ಕೇಳುವಾಗಿಲ್ಲ. ಅವರಿಗೆ ಯಾರು ಬೋಧಕರಾಗಬೇಕಾದಂತ ಅವಶ್ಯಕತೆ ಇಲ್ಲ. ಅಪೊಸ್ತಲನಾದ ಪೌಲನನ್ನು ಕೂಡ ದೇವರಿಗೆ ವಿರೋಧಿಯಾದವನ್ನ ದೇವರು ಆರಿಸಿಕೊಂಡು ಯಾರೊಂದಿಗೂ ತರಬೇತಿಗೂ ಬೋಧನೆಗೂ ಹೋಗ್ಲಿಲ್ಲ, ಜೆರುಸಲೇಮಿಗೆ ಹೋಗ್ಲಿಲ್ಲ, ದೇವರೇ ನಡೆಸಿದರು. ಹಾಗೆ ನನ್ನ ಸಹೋದರ ಸಹೋದರಿಯರೇ, ನನ್ನನ್ನು ಕೂಡ ದೇವರು ಬರ್ತಾ 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 ಬೈಬಲ್ ಮೂಲಕವೇ ಇತರ ಎಲ್ಲಾ ಗ್ರಂಥಗಳ ಮೂಲಕವೇ ದೇವರು ನನಗೆ ಸರಿಯಾದ ಜ್ಞಾನವನ್ನ ಕೊಟ್ಟು ನಡೆಸ್ತಾ ಇದ್ದಾರೆ ಹೊರತು ನಾನು ಕೂಡ ಯಾವುದೇ ತರಬೇತಿಗೆ, ಯಾವುದೇ ಬೈಬಲ್ ಕಾಲೇಜಿಗೆ ಯಾರ ಹತ್ರ ನಾನು ಹೋಗ್ಲಿಲ್ಲ. ದೇವರೇ ತಿಳಿಯಪಡಿಸಿದರು, ಈಗಲೇ ತಿಳಿಯಪಡಿಸ್ತಲೇ ಇದ್ದಾರೆ. ಹೀಗೆ ನೋಡಿ,
ಯಜ್ರನು ಕೂಡ ಏನಾಗಿದ್ದ, ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು. ಹಾಗೆ ನಾವು ಕೂಡ ಇದನ್ನು ಚೆನ್ನಾಗಿ ಏನ್ ಮಾಡಬೇಕು, ಅರಿತವರಾಗಬೇಕು. ಯೆರೆಮೀಯನಿಗೆ ದೇವರು ಒಂದು ಮಾತನ್ನ ಹೇಳಿದ್ರು, ಇದನ್ನು ನೀನು ಅಗಿದು ತಿನ್ನು ಅಂತೇಳಿ. ದೇವರು ನಮಗೆ ಸ್ತೋತ್ರಗಳು ಅಂದ್ರೆ ದೇವರ ವಾಕ್ಯ. ನಾವು ಹೇಗೆ ಜೇನನ್ನು ತಿಂದಾಗ ನಮ್ಗೆ ಸಿಹಿ ಆಗ್ತದೋ ಅದೇ ರೀತಿ ನಾವು ದೇವರ ವಾಕ್ಯವನ್ನ ಓದಿ 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 ನಮ್ಮ ಹೃದಯದಲ್ಲಿ ಮನಸ್ಸಲ್ಲಿಯೂ, ಇವತ್ತು ಅದು ಕಂಪ್ಯೂಟರ್ ಅಲ್ಲಿ ಒಂದು ವಿಷಯವು ಹೇಗೆ ಅಡಕವಾಗಿರ್ತದೋ ಅದೇ ರೀತಿ ನಮ್ಮಲ್ಲಿ ಅಡಕವಾಗಿರಬೇಕು. ಯಜ್ರನ ಹಾಗೆ ದೇವರ ನಮಗೆ ಸ್ತೋತ್ರ. ಅವನ ದೇವರಾದ ಯೆಹೋವನ ಹಸ್ತ ಪಾಲನೆಯಿಂದ ಅರಸನು ಅವನಿಗೆ ಇಷ್ಟವಾದುದನ್ನೆಲ್ಲ ಅನುಗ್ರಹಿಸಿದನು. ನೋಡಿ, ಅವನ ಅರಸದನ್ನು ತಿಳ್ಕೊಂಡು ಏನ್ ಮಾಡ್ದ, ಇವನೊಬ್ಬ ದೇವರ ಮನುಷ್ಯ, ಇವನು ಧರ್ಮೋಪದೇಶವನ್ನು ಚೆನ್ನಾಗಿ ಶಾಸ್ತ್ರಿ ಆಗಿದ್ದಾನೆ, ಬಲ್ಲವನಾಗಿದ್ದಾನೆ, ಎಲ್ಲವನ್ನು ತಿಳಿದವನಾಗಿದ್ದಾನೆ ಅಂತ ಹೇಳಿ ಅರಸನು ಏನ್ ಮಾಡ್ದ, ಅವನ ಅರಸನು ದೇವರಾದ ಯೆಹೋವನ ಹಸ್ತ ಪಾಲನೆಯಿಂದ, ದೇವರ ಆಶೀರ್ವಾದದಿಂದ ಒಂದು ಅರಸನ ಮೂಲಕ ಅವನಿಗೆ ಇಷ್ಟವಾದುದನ್ನೆಲ್ಲ ಕೊಟ್ಟನು. ಹಾಗೆ ಇವತ್ತು ದೇವರು ನಮ್ಮ ಅಂತರಂಗದಲ್ಲಿ ಧರ್ಮಶಾಸ್ತ್ರವನ್ನು 10 ದಶಾಜ್ಞೆಗಳನ್ನು ವಾಕ್ಯಗಳನ್ನು ಇಟ್ಟವರಾಗಿದ್ದರೆ, ಅದರ ಪ್ರಕಾರ ನಾವು ನಡೆಯುವಾಗ, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ, ಇತರರ ಮೂಲಕ ನಮಗೆ ಏನು ಬರಬೇಕೋ ಅದನ್ನ ಕೊಡಿಸುವವರಾಗಿದ್ದಾರೆ. ಇವತ್ತು ನನ್ನ ಜೀವಿತದಲ್ಲಿ ಕೂಡ ಒಳ್ಳೆ ಒಳ್ಳೆ ಊಟಗಳು, ಬಟ್ಟೆಗಳು, ಕಾಯಿಲೆ ಕಸಗಳಿಗೆ ಬೇಕಾದ ಸಹಾಯಗಳು, ದುಡ್ಡು ಹಣ ಕಾಸುಗಳು, ವಾಹನಕ್ಕೆ ಬೇಕಾದ ಪೆಟ್ರೋಲ್ಗಳು, ಬಸ್ ಖರ್ಚುಗಳಿಗೂ ಕೂಡ ಪ್ರತಿ ಒಂದನ್ನ ಗೊತ್ತಿಲ್ಲದ ಹಾಗೆ ದೇವರು ಕೊಡಿಸುವವರಾಗಿದ್ದಾರೆ. ದೇವರನ್ನ ಇದಕ್ಕಿಂತ ಮೊದಲು ಹಿಂದೆ ಬಹಳ ಕಷ್ಟ, ಸಂಕಟ, ದುಃಖಗಳನ್ನ ಅನುಭವಿಸಿದಾಗ ಹಾಕ್ಲಿಕ್ಕೆ ಬಟ್ಟೆ ಇಲ್ಲದಾಗಿತ್ತು, ಸರಿಯಾಗಿ ಊಟಕ್ಕೆ ಇಲ್ಲದಾಗಿತ್ತು, ಇನ್ನೊಬ್ಬರ ಬಟ್ಟೆ ಮೇಲೆ ನೋಡಿ ನನಗೆ ಆಸೆ ಆಗ್ತಿತ್ತು, ಊಟ ನೋಡಿ ಆಸೆ ಆಗ್ತಿತ್ತು, ಏನೆಲ್ಲೋ ಆಗ್ತಿತ್ತು. ಆದರೂ ದೇವರು ಒಂದು ಐಶ್ವರ್ಯವನ್ನ ಕೊಟ್ಟ ಮೇಲೆಯೂ ಕೂಡ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ನೀಗಿ ಹೋಯಿತು. ಅದಕ್ಕಿಂತಲೂ ದೇವರ ದರ್ಶನವಾಗಿ ಯಾವಾಗ ಮನೆಯಿಂದ ಹೊರಬರುವಂತಾಯಿತೋ ದೇವರೊಂದು ಅನುಗ್ರಹದಿಂದ, ಅಲ್ಲಿಂದ ಈಗ ಖಂಡಿತವಾಗಿ ನನಗೆ ಸರಿಯಾಗಿ ಊಟ ನೇರದ ಮೇಲೆಯೂ ಮನಸ್ಸಿಲ್ಲ, ಬಟ್ಟೆಯ ಮೇಲೆ ಮನಸ್ಸಿಲ್ಲ, ದುಡ್ಡಿನ ಮೇಲೆ ಕೂಡ ಮನಸ್ಸಿಲ್ಲ. ಎಲ್ಲವನ್ನ ದೇವರು ಯಾವ್ಯಾವ ಸಮಯಕ್ಕೆ ಏನು ಬೇಕೋ ಅನುಗ್ರಹಿಸಿಕೊಂಡು ಬರ್ತಾ ಇದ್ದಾರೆ. ಒಂದು ಟೈಮಲ್ಲಿ ನನಗೆ ಡಿಸ್ಕ್ ಪ್ರಾಬ್ಲಮ್ ಆದಾಗ, ಸಂಕಟವಾದಾಗ 3 ಡಾಕ್ಟರ್ಗಳು ಬಹಳ ಹೆದರಿದ್ರು. ಆದರೆ ಬರೀ ಪ್ರಾರ್ಥನೆಯಿಂದ, ಔಷಧಿಯ ಮೂಲಕ ಗುಣವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಂತ 2 ಸಲ ಅಪಘಾತದಲ್ಲಿ ನಾನು ಮರಣ ಹೊಂದಬೇಕಾಯ್ತು, ನನಗೆ ರಕ್ಷಿಸಿದರು. ಆಸ್ಪತ್ರೆಯಲ್ಲಿ ನನಗೆ ರಾಯಚೂರು ನವೋದಯ ಮೆಡಿಕಲ್ ಕಾಲೇಜಲ್ಲಿ ಒಂದೇ ರಾತ್ರಿ 2 ಸಲ ದರ್ಶನವನ್ನ ಕೊಟ್ಟರು. ಆಗ ನನ್ನ ಕಾವಲಿಯು ಕೂಡ 2 ಸಹೋದರರನ್ನ ದೇವರು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಸ್ಪತ್ರೆ ಕಟ್ಟುವಂತ ಬಿಲ್ಲನ್ನು ಬೇರೆ ಒಂದು ಸಹೋದರರು ಬಂದು ಕಟ್ಟಿದ್ರು ರಾಯಚೂರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೂ ನನಗೆ ಬಹಳ ಸಹಾಯ ಮಾಡಿದರು. ಈಗಲೂ ಮಾಡೋರು ಕೂಡ ಇದ್ದಾರೆ. ಅವರನ್ನು, ಅವರ ಮಕ್ಕಳನ್ನು ದೇವರು ಹೇರಳವಾಗಿ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ಹೋದಲ್ಲಿಯೂ ಬಂದಲ್ಲಿಯೂ ಕಾಲಿಟ್ಟ ಪ್ರತಿ ಒಂದು ಸ್ಥಳವನ್ನು ಅವರ ವಂಶವನ್ನೇ ದೇವರು ಆಶೀರ್ವದಿಸಲಿ ಎಂದು ನಾನು ಪ್ರತಿ ಶನಿವಾರ ದಿವಸ, ವಾರಕ್ಕೆ 1 ಸಲ ಸಬ್ಬತ್ತು ದಿವಸದಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಜ್ರನ ಹಾಗೆ ನಾವು ಕೂಡ ಆಗಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಈಗ 8ನೇ ವಚನಕ್ಕೆ ಅನುಗ್ರಹಿಸಿದ್ರು. 7ನೇ ವಚನ, ಅವರೊಡನೆ ಕೆಲವು ಮಂದಿ ಇಸ್ರಾಯೇಲರ ಯಾಜಕರು, ಲೇವಿಯರು, ಗಾಯಕರು, ದ್ವಾರಪಾಲಕರು, ದೇವಸ್ಥಾನದ ದಾಸರು ಅರ್ತಹಸ್ತನ ಆಳ್ವಿಕೆಯ 7ನೇ ವರ್ಷದಲ್ಲಿ ಯೆರೂಸಲೇಮಿಗೆ ಬಂದರು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಯಜ್ರನ ಜೊತೆ ಯಜ್ರನನ್ನು ಏನ್ ಮಾಡಿದ್ರು, ಬೇರೆಯವರೆಲ್ಲ ಅಲ್ಲಿ ಹಿಂಬಾಲಿಸಿದ್ರು. ದೇವಾಲಯಕ್ಕೆ ಹೋದಾಗ ಅಲ್ಲಿ ಕೂಡ ಹಿಂಬಾಲಿಸಿದ್ರು. ಹಾಗೆ ನನ್ನ ಸಹೋದರ ಸಹೋದರಿ ಇವತ್ತು ಯಾರನ್ನ ಹಿಂಬಾಲಿಸ್ಬೇಕಾದ್ರೆ, ದೇವರು ಯಾರನ್ನು ಕರೆದಿದ್ದಾರೋ, ಯಾರನ್ನು ನಡೆಸ್ತಾ ಇದ್ದಾರೋ, ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಪಶ್ಚಾತ್ತಾಪ ಪಟ್ಟುಕೊಂಡು ದೇವರ ವಾಕ್ಯದ ಮುಖಾಂತರ ಯಾರು ಮಾತನಾಡುತ್ತಾರೋ, ನಡೆಸ್ತಾರೋ ಅಂತವರನ್ನ ಹಿಂಬಾಲಿಸ್ಬೇಕು ಹೊರತು, ಹಿಂದೆ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ, ಈ ಲೋಕದ ವಿಷಯಗಳಿಗಾಗಿ ಆಸೆ ಪಟ್ಟುಕೊಂಡವರ ಹೆಂಡತಿ ಮಕ್ಕಳ ಜೀವಮಾನಕ್ಕಾಗಿ, ಅವರ ಅಲಂಕಾರಗಳಿಗಾಗಿ, ಆಸ್ತಿ ಪಾಸ್ತಿ, ಮನೆ, ಬೆಳ್ಳಿ, ಬಂಗಾರ, ಕಾರುಗಳಿಗಾಗಿ, ಸ್ಟೈಲ್ಗಳಿಗಾಗಿ ಇವತ್ತು ನಡೆಯುವಂಥವ್ರನ್ನು ಯಾರೇ ಆಗ್ಲಿ ಹಿಂಬಾಲಿಸಬಾರದು. ಇದು ಹಿಂದೆ ಕೂಡ ಬಹಳ ಸಲ ದೇವರ ಮುಖಾಂತರ ನಾವು ದೇವರ ವಾಕ್ಯವನ್ನ ತಿಳಿದುಕೊಂಡಿದ್ದೇವೆ. ಇಲ್ಲಿ ಯಜ್ರನ ಪರಿಸ್ಥಿತಿ ಕೂಡ ಯಾರನ್ನ ಹಿಂಬಾಲಿಸಿದ್ರು,
ಎಜ್ರನನ್ನ ಹಿಂಬಾಲಿಸಿದ್ರು ಅಂದ್ರೆ ಎಜ್ರನು ಸರಿಯಾಗಿ ದೇವರೊಂದಿಗೆ ನಡೆಯವರಾಗುವುದರಿಂದ ಅದೇ ಪ್ರಕಾರ ಅರ್ಥ ಮಾಡಿಕೊಂಡು ಅಂಥವರನ್ನೇ ಹಿಂಬಾಲಿಸಬೇಕು ಹೊರತು ಎಲ್ಲವರನ್ನು ಅಲ್ಲ, ಅದು ಪರೀಕ್ಷೆ ಮಾಡಿ ತಿಳಿದುಕೊಳ್ಳಬೇಕು. ದೇವರಕ್ಕೆ ಸ್ತೋತ್ರ. 8ನೇ ವಚನ. ಎಜ್ರನು ಆ ಅರಸರ ಆಳ್ವಿಕೆಯ 7ನೇ ವರ್ಷದಲ್ಲಿ 5ನೇ ತಿಂಗಳಲ್ಲಿ ಯೆರೂಸಲೇಮನ್ನು ಮುಟ್ಟಿದನು. ದೇವರಕ್ಕೆ ಸ್ತೋತ್ರವಾಗಲಿ. ನೋಡಿ, ಆಗ ಬಸ್ಸು ಕಾರುಗಳು ಯಾವುದೂ ಇಲ್ಲ. ಅಲ್ಲಿ ಹೋಗಿ ಬಹಳ ಸಮಯ ಆದ ಮೇಲೆ ಅಲ್ಲಿ ಏನ್ ಮಾಡಿದ್ರು, ನಡ್ಕೊಂಡೇ ಹೋಗಿ ತಲುಪಿದ್ರು. ದೇವರು ನಮ್ಗೆ ಯಾರಿಗೆ, ಯೆರೂಸಲೇಮಿಗೆ. ಆಗ ಇದ್ದಿದ್ದು ಒಂದೇ ಒಂದು ದೇವಾಲಯ, ಪ್ರಾರ್ಥನಾ ಮಂದಿರ ಅಂತ ಹೇಳಿದ್ರೆ ಯೆರೂಸಲೇಮ್. ನಡ್ಕೊಂಡೇ ಹೋಗಿ ಮುಟ್ಟಿದ್ರು. ಇದನ್ನ ನಮ್ಮ ಅಜ್ಜಿಯಂದಿರು ಕೂಡ, ನನ್ನ ತಾಯಿ ಅಜ್ಜಿಯಂದಿರು ಇವರು ಹೇಳ್ತಾ ಇದ್ರು. ಆಗ ನನಗೆ ಗೊತ್ತಿದ್ದಾಗೆ ಎಷ್ಟೋ ದೂರ ಬಸ್, ನನಗೆ ಗೊತ್ತಿದ್ದಾಗೆ ಆಗ ನನಗೆ ಸ್ವಲ್ಪ ಜ್ಞಾನ ಇದೆ, ಒಂದೇ ಒಂದು ಬಸ್ ಇತ್ತು. ಆವಾಗ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಮಂಗಳೂರು ಕಡೆಯಲ್ಲಿ. ಆವಾಗ ಎಷ್ಟೋ ಜನ ಎತ್ತಿನ ಗಾಡಿಯನ್ನ ಕಟ್ಟಿಕೊಂಡು ಹೋಗ್ತಾ ಇದ್ರು, ನಡ್ಕೊಂಡೇ ಹೋಗ್ತಾ ಇದ್ರು. ಇನ್ನು ಮುಂದೆ ಬರುವಂತ ದಿವಸವೂ ಕೂಡ ಅದುವೇ ಆಗಿದೆ ಎಂಬುದಾಗಿ ಬೈಬಲ್ ನಮಗೆ ತಿಳಿಸ್ತದೆ. ಹಾಗೆ ಇವತ್ತು ನಾವು ಎಲ್ಲಿಗೂ ದೇವರನ್ನು ಹುಡುಕಿಕೊಂಡು ಹೋಗ್ಬೇಕಾಗಿದ್ದಾರೆ. ಯೋಹಾನ 4ನೇ ಅಧ್ಯಾಯದಲ್ಲಿ ಸಮಾರ್ಯದ ಮಹಿಳೆಗೆ ಯೇಸು ಹೇಳ್ತಾರೆ, ಆ ಮಹಿಳೆ ನಮ್ಮ ಹಿರಿಯರು ಆರಾಧಿಸ್ಲಿಕ್ಕೆ ಆ ಬೆಟ್ಟಕ್ಕೆ ಹೋಗ್ತಾ ಇದ್ರು, ದೇವರನ್ನ ಆರಾಧಿಸ್ಲಿಕ್ಕೆ ತೆರಳುವಾಗ ಯೇಸು ಮಾತನ್ನ ಹೇಳಿದ್ರು, ಇನ್ನು ಮುಂದೆ ನೀವು ಆ ಬೆಟ್ಟಕ್ಕೂ ಹೋಗ್ಬೇಕಾಗಿಲ್ಲ, ಎಲ್ಲಿಯೂ ಹೋಗ್ಬೇಕಾಗಿಲ್ಲ. ಮತ್ತೆ 18:20 ಓದುವಾಗ, ನನ್ನ ನಾಮದಲ್ಲಿ ಎಲ್ಲಿಬ್ಬರು ಮೂವರು ಸೇರಿ ಪ್ರಾರ್ಥಿಸ್ತಾರೋ ಅಲ್ಲಿ ನಾನಿದ್ದೇನೆ ಅಂತ. ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ, ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಎಲ್ಲೆಲ್ಲಿ ಪ್ರಾರ್ಥಿಸಿದ್ರೋ, ಎಲ್ಲೆಲ್ಲಿ ದರ್ಶನ ಕೊಡ್ಬೇಕೋ ಅಲ್ಲೆಲ್ಲ ದರ್ಶನವನ್ನ ಕೊಡ್ತಾ ಬಂದ್ರು. ಯೋಹಾನ ಪುಸ್ತಕದಲ್ಲಿ ಕೂಡ ನಾವು ನೋಡುವಾಗ 46 ವರ್ಷ ಕಟ್ಟಿದ ಜೆರುಸಲೇಮ್ ದೇವಸ್ಥಾನ ಏನಾಯ್ತು, ಒಡೆದು ಬಿದ್ದು ಹೋಯಿತು ಎಂಬುದಾಗಿ ಕೂಡ ನಾವು ಅಲ್ಲಿ ಓದುತ್ತೇವೆ. ಹಾಗೆ ಇವತ್ತು ದೇವರ ಸರಿಯಾಗಿ ನಾವು ಎಲ್ಲಿ ಬೇಕಾದ್ರೂ ಪ್ರಾರ್ಥಿಸಬಹುದು, ಅಲ್ಲಿ ದೇವರಿದ್ದಾರೆ. ಅಂದ್ರೆ ಪೂರ್ಣ ಪ್ರೀತಿ, ಪ್ರಾಣ, ಹೃದಯದಿಂದ ನಾವು ದೇವರನ್ನ ಆರಾಧಿಸುವವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಕೆಲವರು ಏನ್ ಮಾಡ್ತಾರೆ, ಅಲ್ಲಿ ಆ ಪಾಸ್ಟ್ರು, ಇಲ್ಲಿ ಪಾಸ್ಟ್ರು, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ, ಅಷ್ಟು ದೊಡ್ಡ ದೇವಸ್ಥಾನ ಅಲ್ಲಿಗೆ ಹೋಗ್ಬೇಕು. ಇಲ್ಲ, ಖಂಡಿತವಾಗಿಲ್ಲ. ಕೆಲವೊಂದು ಸೇವಕರುಗಳು ಹೇಳ್ತಾರೆ, ಇಲ್ಲಿ ಮಾತ್ರ ಪವಿತ್ರಾತ್ಮರ ವರ ಇರುವುದು, ಬೇರೆ ಎಲ್ಲಿ ಇರೋದಿಲ್ಲ ಎಂಬುದಾಗಿ. ದೇವರು ಯಾರಿಗೆ ವರ ಎಲ್ಲಿ ಕೊಡಬೇಕು ಅಲ್ಲೆಲ್ಲೇ ಕೊಡ್ತಾರೆ, ಎಲ್ಲೆಲ್ಲಿ ಪ್ರಾರ್ಥನೆಗೆ ಉತ್ತರ ಕೊಡಬೇಕು ಅಲ್ಲೆಲ್ಲಿ ದೇವರು 9ನೇ ವಚನ ಕೊಡುವರ. ಅವನು ಮೊದಲನೇ ತಿಂಗಳಿನ 1ನೇ ದಿನದಲ್ಲಿ ಬಾಬೇಲಿನಿಂದ ಹೊರಟನು. ತನ್ನ ದೇವರ ಕೃಪಾಹಸ್ತ ಪಾಲನೆಯಿಂದ 5ನೇ ತಿಂಗಳಿನ 1ನೇ ದಿನದಲ್ಲಿ ಯೆರೂಸಲೇಮಿಗೆ ಸೇರಿದನು. ದೇವರ ಸ್ತೋತ್ರ. ನೋಡಿ, ಎಜ್ರನು ಮತ್ತು ಅವರ ಹಿಂಬಾಲಿಸಿದವರು ಏನ್ ಮಾಡಿದ್ರು, ಮೊದಲ ತಿಂಗಳಿಂದ ಹೊರಟು 5ನೇ ತಿಂಗಳಿನಲ್ಲಿ ಹೋಗಿ ಮುಟ್ಟಿದರು. ಅಂದ್ರೆ 5 ತಿಂಗಳು ಬೇಕಾಯ್ತು ಅವರು ಇದ್ದ ಸ್ಥಳದಿಂದ ಹೋಗಿ ಜೆರುಸಲೇಮಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ. ಆಗ ಇವತ್ತು ನಾವು ಹಾಗಿಲ್ಲ. ಮತ್ತಾಯ 18:20 ಓದುವ ಪ್ರಕಾರ, ಎಲ್ಲಿ ನನ್ನ ನಾಮದಲ್ಲಿ 2-3 ಒಂದೇ ಮನಸ್ಸಿನಿಂದ ಸೇರ್ತಾರೋ ಅಲ್ಲಿ ನಾನಿದ್ದೇನೆ ಎಂಬುದಾಗಿ. ಹಾಗೆ ನಾವು ಪೂರ್ಣ ಹೃದಯ, ಪ್ರೀತಿ, ಪ್ರಾಣದಿಂದ ದೇವರನ್ನು ಎಲ್ಲಿ ಆರಾಧಿಸ್ತೇವೆಯೋ ಅಲ್ಲಿ ದೇವರು ಉತ್ತರ ಕೊಡುವವರಾಗಿದ್ದಾರೆ. ಯೇಸುಸ್ವಾಮಿ ಕೂಡ ಗೆತ್ಸೆಮನೆಯ ತೋಪಿನಲ್ಲಿ ಹೋಗಿ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸಿದಾಗ ಅಲ್ಲಿ ತಂದೆಯಾದ ದೇವರು ಯೇಸುಸ್ವಾಮಿಗೆ ಉತ್ತರವನ್ನ ಕೊಟ್ಟರು. ಯೋಹಾನ 4ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಸಮಾರ್ಯದ ಮಹಿಳೆ ಹೇಳ್ತಾಳೆ ಯೇಸುಸ್ವಾಮಿಗೆ, ನಮ್ಮ ಹಿರಿಯರು ದೇವರನ್ನು ಆರಾಧಿಸ್ಲಿಕ್ಕೆ ಆ ಬೆಟ್ಟಕ್ಕೆ ಹೋಗ್ತಾ ಇದ್ರು ಅಂತ ಹೇಳುವಾಗ ಯೇಸುಸ್ವಾಮಿ ಒಂದು ಮಾತನ್ನ ಹೇಳಿದ್ರು, ಇನ್ನು ಮುಂದೆ ಆ ಬೆಟ್ಟಕ್ಕೆ ಹೋಗ್ಬೇಕಾಗಿಲ್ಲ, ಎಲ್ಲಿಯೂ ಹೋಗ್ಬೇಕಾಗಿಲ್ಲ ನೀವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಮಧ್ಯದಲ್ಲಿಯೇ ದೇವರು ಇದ್ದಾನೆ, ನಿಮ್ಮ ಮಧ್ಯದಲ್ಲಿಯೇ ಪರಲೋಕ ರಾಜ್ಯವಿದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅಂಥದ್ದಿಲ್ಲ. ದೇವರು ಎಲ್ಲಿ ಯಾರಿಗೆ ದರ್ಶನ ಕೊಡಬೇಕು ಅಲ್ಲೇ ಕೊಡ್ತಾರೆ. ಉದಾಹರಣೆಗೆ ಅಬ್ರಹಾಮ್, ಇಸಾಕ್, ಯಾಕೋಬನಿಗೆ ನೋಡಿ ದೇವಾಲಯ ಇತ್ತ ಇಲ್ಲ, ವಾಣಿ ಕೇಳ್ತು, ಅಲ್ಲಿ ದರ್ಶನ ಕೊಟ್ಟರು. ಆದಾಮನೊಂದಿಗೆ ಅವಳೊಂದಿಗೆ ಮಾತನಾಡಿದಾಗ ದೇವಾಲಯ ಇತ್ತ, ಅಲ್ಲಿ ಇಲ್ಲ. ಅನೇಕ ಪ್ರವಾದಿಗಳೊಂದಿಗೆ ಮಾತನಾಡಿದರು, ವಾಣಿಯ ಮೂಲಕ ಮಾತನಾಡಿದರು. ಆಗ ದೇವಾಲಯ ಇತ್ತ, ದೇವಾಲಯ ಇರಲಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಈಗ ಶುದ್ಧ ಮನಸ್ಸಿನಿಂದ, ಪೂರ್ಣ ಪ್ರೀತಿ, ಪ್ರಾಣದಿಂದ ನಾವು ದೇವರ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಎಲ್ಲಿ ಪ್ರಾರ್ಥಿಸ್ತೇವೆಯೋ ಅಲ್ಲಿ ದೇವರು ದರ್ಶನ ಕೊಡವರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. 10ನೇ ವಚನ. ಅವನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿನ್ಯಾಯಗಳನ್ನು ಕಳಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಜ್ರನು ಏನ್ ಮಾಡ್ದ, ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅದನ್ನ ಇಸ್ರಾಯೇಲರಿಗೆ ಹೇಳ್ದ, ಇದನ್ನು ಚೆನ್ನಾಗಿ ನೀವು
ಅಭ್ಯಾಸ ಮಾಡ್ಕೊಳ್ಳಿರಿ. ಇಸ್ರೇಲರೆದುರು ವಿಧಿ ನ್ಯಾಯಗಳನ್ನು ಕಳಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದ ಒಂದು ಮನಸ್ಸಿತ್ತು. ನಾನು ಇಸ್ರೇಲರಿಗೆ ಸರಿಯಾಗಿ ದೇವರ ವಾಕ್ಯಗಳನ್ನ ಧರ್ಮಶಾಸ್ತ್ರಗಳನ್ನ ನಾನು ತಿಳಿಸ್ಬೇಕು. ಇಸ್ರೇಲರಿಗೆ ಅವರಿಗೆ ಇದನ್ನು ಅಭ್ಯಾಸ ಮಾಡ್ಲಿಕ್ಕೆ ಹೇಳಬೇಕು, ಅವರಿಗೆ ಕಳಿಸಿಕೊಡ್ಬೇಕು ಅಂತ ದೃಢ ಮಾಡಿಕೊಂಡಿದ್ದನು. ಹಾಗೆ ಇವತ್ತು ದೇವರಿಂದ ಆದುಕೊಂಡವರು ಮಾತ್ರ ಇವತ್ತು ಅವರು ಒಂದೇ ಮನೆ ಇರ್ಬೋದು, ಎರಡೇ ಮನೆ ಇರ್ಬೋದು, ಅಥವಾ ಚಿಕ್ಕ ಸಭೆ ಇರ್ಬೋದು, ದೊಡ್ಡ ಸಭೆ ಇರ್ಬೋದು, ಅಥವಾ ಒಬ್ಬೊಬ್ಬರೇ ಇರ್ಬೋದು, ದೇವರ ವಾಕ್ಯಗಳಿಗೆ ಅನುಸಾರವಾಗಿ ಯಾರು ಖಂಡಿತನ ಇದ್ದಿದ್ದನ್ನ ಒಂದು ಇಲ್ಲದ ಹಾಗೆ ಇಲ್ಲದನ್ನ ಇದ್ದೆ ಅಂತೇಳಿ ಬೋಧಿಸದೆ ಸತ್ಯವನ್ನೇ ಬೋಧಿಸ್ತಾ ಅವ್ರನ್ನ ಗದರಿಸುತ್ತಾ ಮಾಡುತ್ತಾ ಅವ್ರನ್ನ ಎಚ್ಚರಿಸ್ತಾ ಯಾರು ತಿಳಿಸ್ತಾ ಹೋಗ್ತಾರೋ ಅವರ ದೇವರಿಂದ ಆಯ್ಕೆಗೊಂಡಿದ್ದಾರೆ. ಆದರೆ ಹೆಜ್ಜೆರನು ಅದೇ ತೀರ್ಮಾನಕ್ಕೆ ಬಂದನು. ಇಂಥವರು ಆಗಿದ್ದಾರೆ. ಸರಿಯಾಗಿ ಖಂಡಿತ ಯಾವುದೇ ವಿಷಯಕ್ಕೆ ಆಸೆ ಪಡದೆ ಖಂಡಿತವಾಗಿ ಚಾಚು ತಪ್ಪದೆ ಅವರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಅವರು ದೇವರ ಬಳಿಗೆ ಬರೋದು ಹೇಗೆ, ಇವರು ದೇವರ ಬಳಿಗೆ ಬರೋದು ಹೇಗೆ ಅಂತ ಹೇಳಿ ಹಿಂದು ಮುಂದೆ ನೋಡದೆ ಕರೆಕ್ಟ್ ಆಗಿ ತಿಳಿಸ್ಕೊಂಡು ಯಾರು ಹೋಗ್ತಾರೋ ಅವರೊಂದಿಗೆ ದೇವರಿಗೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಂಥವರು ದೃಢ ಮಾಡಿಕೊಳ್ತಾ ಇದ್ದಾರೆ. ನಾನು ಸತ್ಯವನ್ನ ತಿಳಿಸ್ಬೇಕು. ಸುಳ್ಳು ಬೋಧಕರುಗಳ ಕೈಯಿಂದ, ಯಾಜಕರ ಕೈಯಿಂದ, ಪಾದಗಳು, ಗುರುಜಿಗಳು, ಸ್ವಾಮೀಜಿಗಳು, ಮಠಾಧೀಶರು, ಬ್ರಾಹ್ಮಣರ ಕೈದವರನ್ನ ತಪ್ಪಿಸ್ಬೇಕು. ಸತ್ಯವನ್ನೇ ಮಾಡಿಕೊಂಡು ಎಚ್ಚರಿಸ್ತಾ ಹೋಗ್ತಾರೆ. ಬಾಕಿ ಯಾವುದೇ ವಿಷಯಕ್ಕೂ ಅವರು ಏನ್ ಮಾಡ್ತಾರೆ, ಅಡ್ಡ ಹಾದಿ ಹಿಡಿಯೋರೇ ಅಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹೆಜ್ಜೆರನನ್ನ ದೇವರು ಆರಿಸಿಕೊಂಡು ಹೆಜ್ಜೆರನ ಮನಸ್ಸನ್ನು ಮಾಡಿದ. ಇವತ್ತು ನನ್ನ ಜೀವಿತವು ಹಾಗೆ. ಕೆಲವೊಬ್ಬರು ಒಂದೊಂದ್ಸಲ ಹೇಳಿದ್ದಾರೆ ಹಿಂದೆ, ಅಯ್ಯೋ ಅವನ ಮಾತನ್ನ ಯಾಕೆ ಕೇಳ್ತೀರಿ, ಅವನ ಯೂಟ್ಯೂಬ್ ಸಂದೇಶವನ್ನ ಯಾಕೆ ಕೇಳ್ತೀರಿ, ಅವನಿಗೆ ಸಭೆ ಇಲ್ಲ, ಏನು ಇಲ್ಲ, ಈಗ ಯೂಟ್ಯೂಬ್ ಅಲ್ಲಿ ಮಾತಾಡೋನು ಆಗಿದ್ದಾನೆ ಅಂತೇಳಿ. ಆದ್ರೆ ಇರ್ಲಿ, ಇದು ದೇವರ ಒಂದು ಪ್ರೀತಿಯಾಗಿದೆ. ಸತ್ಯ ಸುವಾರ್ತೆಯನ್ನು ಸಾರುವವನಾಗಿದ್ದೇನೆ. ದೇವರು ಅದಕ್ಕಾಗಿ ನನ್ನನ್ನು ಆರಿಸಿಕೊಂಡಿದ್ದಾನೆ. ಯಾವುದಕ್ಕೂ ಆಸೆ ಪಡುವುದಿಲ್ಲ. ಒಂದು ಮನೆಯಾಗ್ಲಿ, ಒಬ್ಬರೇ ಆಗ್ಲಿ, ಏನೇ ಆಗ್ಲಿ, ಕೈಗೆ ದೇವರು ಯಾರನ್ನ ಕೊಟ್ಟರು ಅವರಿಗೆ ಸತ್ಯವನ್ನ ತಿಳಿಸ್ತಾ, ಗದರಿಸ್ತಾ, ಎಚ್ಚರಿಸ್ತಾ ಹೋಗುವುದು ನನ್ನ ಕೆಲಸವಾಗಿದೆ. ದೇವರು ಅದಕ್ಕೆ ನಾನು ಆರಿಸಿಕೊಂಡಿದ್ದೇನೆ. ಹಿಂದು ಮುಂದು ಲೋಕದ ವಿಷಯಕ್ಕೆ ಆಸೆ ಪಡುವುದಿಲ್ಲ. ಹಾಗೆ ದೇವರಿಂದ ಆದುಕೊಂಡವರು ಸತ್ಯವನ್ನೇ ಅವರಿಗೆ ಅಭ್ಯಾಸ ಮಾಡಬೇಕು ಅಂತೇಳಿ ದೃಢ ಮಾಡಿಕೊಳ್ತಾರೆ. ಅವರಿಗೆ ಕಳಿಸಿ ಕೊಡ್ಲೇಬೇಕು ಅಂತೇಳಿ. ಹಾಗೆ ದೇವರ ಆತ್ಮ ಯಾರಲ್ಲಿದೆಯೋ ಅವರು ಇಷ್ಟಪಡ್ತಾರೆ, ಅದನ್ನ ಕೇಳ್ತಾರೆ. ಇನ್ನು ಆ ಕಡೆಗೆ ದೇವರು ಬೇಕು, ಈ ಕಡೆ ದೆವ್ವನು ಬೇಕು, ಎಲ್ಲರೂ ಕೇಳ್ತಾರೆ, ಮಾಡ್ತಾರೆ. ಅಂತವ್ರು ಎರಡು ದೋಣಿಗೆ ಯಾವಾಗಲೂ ಕಾಲು ಹಾಕುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಆರಿಸಿಕೊಂಡವರು ದೃಢ ನಿಶ್ಚಯ ಮಾಡೋದು ಹೆಜ್ಜೆರನ ಹಾಗೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯ. ಈಗ 18ರಿಂದ 20ರವರೆಗೆ ಓದಿಕೊಳ್ಳೋಣ. ಹೆಜ್ಜೆರನು 7:18ರಿಂದ 20ರವರೆಗೆ. ಉಳಿದ ಬೆಳ್ಳಿ ಬಂಗಾರವನ್ನು ನಿಮ್ಮ ದೇವರ ಆಜ್ಞೆಯನ್ನು ಅನುಸರಿಸಿ ನಿನಗೂ ನಿನ್ನ ಸಹೋದರರಿಗೂ ಸರಿ ತೋರುವಂತೆ ವೆಚ್ಚ ಮಾಡಿರಿ ಅಂತ ಹೇಳೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ? ದೇವಾಲಯದಲ್ಲಿ. ಆದ್ರೆ ಅಲ್ಲಿ ಉಳಿದಂತವೆ ಬೆಳ್ಳಿ ಬಂಗಾರ, ದೇವಾಲಯಕ್ಕೂ ಬೇಕಾದಂತ ಎಲ್ಲಾ ಖರ್ಚುಗಳನ್ನ ಮಾಡಿ, ಅಲ್ಲಿ ಅಕಸ್ಮಾತ್ ಬಡ ಬಗ್ಗರು ಇದ್ದಿರ್ಬೋದು, ಅವರಿಗೂ ಎಲ್ಲ ದಾನ ಧರ್ಮವನ್ನ ಮಾಡಿ ಉಳಿದನ್ನ ಏನ್ ಮಾಡ್ಬೇಕು, ಸರಿ ತೋರುವಂತೆ ವೆಚ್ಚ ಮಾಡಿರಿ. ಅಂದ್ರೆ ಅವರ ಸ್ವಂತ ತಿನ್ನುವುದು, ಕುಡಿಯಕ್ಕೆ, ಅವರ ಆಡಂಬರ ಜೀವನ, ಬಟ್ಟೆಗಳಿಗಾಗಿ, ಬಂಗಾರಗಳಿಗಾಗಿ, ಆಸ್ತಿಗಾಗಿ, ದೊಡ್ಡ ದೊಡ್ಡ ಮೊಬೈಲ್ಗಳಿಗಾಗಿ, ಸ್ಟೈಲ್ ಮಾಡಕ್ಕಾಗಿ ಅಲ್ಲ. ದೇವರ ಹೆಸರನ್ನ ಉಪಯೋಗಿಸಿಕೊಂಡು ಇವತ್ತು ದೇವರಿಂದ ಹಣವನ್ನ ತಗೊಂಡು ಐಶ್ವರ್ಯ ಆಡಂಬರ ಜೀವನವನ್ನ ಮಾಡ್ತಾ ಇದ್ದಾರೆ. ಇದು ಹಿಂದೆ ಕೂಡ ನಾವು ನೋಡ್ಕೊಂಡಿದ್ದೇವೆ. ಒಂದು ಮನೆಯಲ್ಲಿ ಆದ್ರೆ ಮೊದಲು ದೇವರ ಹೆಸರನ್ನು ಹೇಳ್ಕೊಂಡು ಸೈಟ್ ತೆಗೆಯೋದು, ಅದರಲ್ಲಿ ಚರ್ಚ್ ಅಂತೇಳಿ ಎಲ್ಲರ ಕೈಯಿಂದ ಎಷ್ಟೋ ಹಣವನ್ನ ತಗೊಳ್ಳುವಂತದ್ದು. ಆಮೇಲೆ ಕೆಳಗಡೆ ಒಂದು ನೀರಿಗೂ ವಾಹನಗಳನ್ನ ನಿಲ್ಲಿಸ್ಲಿಕ್ಕೂ ಜಾಗ ಅದು ಬೇಕು. ಆಮೇಲೆ ಅದರ ಮೇಲೆ ಏನ್ ಮಾಡ್ತಾರೆ, ಇವರಿಗೆ ವಾಸಕ್ಕೆ ಮನೆ ಮಾಡ್ತಾರೆ. ಇನ್ನೊಂದು ಮಹಡಿಯಲ್ಲಿ ಏನ್ ಮಾಡ್ತಾರೆ, ಚರ್ಚ್ ಅಂತ ಮಾಡ್ತಾರೆ. ಅವರಿಗೆ ಬೇಕಾಗಿರೋದು ಏನಲ್ಲಿ? ಮನೆ. ಹೆಸರು ಯಾರ್ದು? ದೇವರದ್ದು. ಹಣ ವಸೂಲಿ ಯಾರ್ದು? ದೇವರದ್ದು. ಇದು ಅನೇಕ ಇವತ್ತು ಸೇವಕರುಗಳಲ್ಲಿ, ಎಲ್ಲಾ ಧರ್ಮಗಳಲ್ಲಿಯೂ, ಎಲ್ಲಾ ದೇವರ ಸೇವಕರುಗಳು ಪ್ರತಿಯೊಬ್ಬರಲ್ಲಿ ಇದುವೇ ನಡೆಯುತ್ತಾ ಇದೆ. ಅದ್ರಲ್ಲಿ ಹೆಜ್ಜೆರನು ಹೇಳ್ತಾನೆ, ಏನ್ ಮಾಡ್ತಾನೆ, ಉಳಿದ ಬೆಳ್ಳಿ ಬಂಗಾರವನ್ನು ನಿಮ್ಮ ದೇವರ ಆಜ್ಞೆಯನ್ನು ಅನುಸರಿಸಿ ನಿನಗೂ ನಿನ್ನ ಸಹೋದರರಿಗೂ ಸರಿ ತೋರುವಂತೆ ವೆಚ್ಚ ಮಾಡಿರಿ. ದೇವರ ವಾಕ್ಯದ ಪ್ರಕಾರ ಮಾತ್ರ ವೆಚ್ಚ ಮಾಡಿರಿ. ಅಂದ್ರೆ ನಾವು ಒಂದು ಪ್ರಾರ್ಥನೆ ಮಾಡುವ ಸ್ಥಳ, ಅದಕ್ಕೇನು ಬಾಗಿಲು ಬೇಕೋ, ಕಿಟಿಕಿ ಬೇಕೋ, ಚಾಪೆ ಬೇಕೋ, ಅಥವಾ ಏನಾದರೂ
ವರ್ಷಕ್ಕೊಂದ್ಸಲ ಪೇಂಟ್ ಹೊಡೆಯುವಂಥದ್ದು, ಅದರ ಸುತ್ತು ಸರಿಯಾಗಿ ಕ್ಲೀನ್ ಆಗಿ ಇಟ್ಟುಕೊಳ್ಳುವಂಥದ್ದು, ಅದಕ್ಕೊಂದು ಲೈಟ್ ವ್ಯವಸ್ಥೆಗಳು, ಫ್ಯಾನ್ಗಳ ವ್ಯವಸ್ಥೆಗಳು, ಮಳೆ ನೀರು ಒಳಗೆ ಬಾರದ ಹಾಗೆ, ಅಥವಾ ಸಭೆಗೆ ಬರುವವರಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಬಹಳ ನಿರ್ಗತಿಗಳು ಯಾರಿದ್ದಾರೆ, ವಿಧವೆಯರು ವಿದುರರು ಇರ್ತಾರೆ, ಅವರಿಗೆ ಊಟಕ್ಕೆ ಬಟ್ಟೆಗೆ ಕೊಡುವಂಥದ್ದು, ಮದುವೆ ಮಾಡ್ಲಿಕ್ಕೆ ಇಲ್ಲದವರಿಗೆ, ಮನೆ ಕಟ್ಟಲಿಕ್ಕೆ ಇಲ್ಲದವರಿಗೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ಲದವರಿಗೆ, ಮಕ್ಕಳ ವಿದ್ಯಾಭ್ಯಾಸ ಇಲ್ಲದವರಿಗೆ, ಅಂದ್ರೆ ಸಭೆಗೆ ಬರೋವರಿಗೂ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಅವರು ಇತರ ಧರ್ಮದವರಾಗ್ಲಿ ಯಾರೇ ಆಗ್ಲಿ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರಾದ ಪೌಲರು ಕೂಡ ಇದನ್ನೇ ಹೇಳಿದ್ದಾರೆ. ಕಷ್ಟ ಅಂತೇಳಿ ಬಂದವರಿಗೆ ಮುಖ ತಿರುಗಿಸಿಕೊಳ್ಳಬಾರದು ಅಂತೇಳಿ ಇದನ್ನು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಇದನ್ನೇ ಹೇಳಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಕುರಾನ್ ಕೂಡ ಇದನ್ನೇ ಬೋಧಿಸ್ತದೆ. ಆಗ್ಲಿ ಅವ್ರು ಯಾವ ವಿಗ್ರಹಕ್ಕೂ ಯಾವ ಸೈತಾನ ಕಾರ್ಯನೇ ಇರಲಿ, ಕಷ್ಟ ಅಂತೇಳಿ ಬಂದಾಗ ಆ ಸಮಯದಲ್ಲಿ ಮಾತ್ರ ಎಲ್ಲದರಲ್ಲಿ ಬಂದಲ್ಲ, ಮುಖ್ಯವಾಗಿ ಏನ್ ಮಾಡ್ಬೇಕು, ಅಪೊಸ್ತಲರ ಕೃತ್ಯ ಗಲಾತ್ಯ ಪುಸ್ತಕದಲ್ಲಿ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ಇದೆ, ಒಂದೇ ಕುಟುಂಬದಂತಿರುವ ಕ್ರೈಸ್ತರಿಗೆ ಮಾತ್ರ ಸಹಾಯ ಮಾಡಿರಿ. ಇವತ್ತು ಅನೇಕರು ದೇವರ ಕಡೆ ಇದ್ದಾರೆ, ದೆವ್ವ ಕಡೆ ಇದ್ದಾರೆ, ರಾಜಕಾರಣಿಗಳು ಇದ್ದಾರೆ, ಈ ಕಡೆ ದೇವರ ಕಡೆಗೂ ಇದ್ದಾರೆ. ಎಲ್ಲ ಅಂಥವ್ರಿಗೆ ಸಹಾಯ ಮಾಡಲು ಹೋಗಲೇಬಾರದು. ಒಂದೇ ಗುರಿಯಲ್ಲಿ ಸರ್ವ ಸೃಷ್ಟಿಕರ್ತನಾದಂತ ದೇವರನ್ನು ಯಾರು ಹಿಂಬಾಲಿಸ್ತಾರೋ ಅವರಿಗೆ ಮಾತ್ರ ಸಹಾಯ. ಮತ್ತೆ ಅವರು ಇತರರಿಗೂ ಕೂಡ, ಇದು ಕೂಡ ಬಹಳ ಕಷ್ಟದಲ್ಲಿದ್ದಾರೆ, ಅವರಿಗೆ ಏನೂ ಗೊತ್ತಿಲ್ಲ ಅಂತ ಆದಾಗ ಸಹಾಯ ಮಾಡಲೇಬೇಕು. ಅದನ್ನೇ ಇಲ್ಲಿ ಎಜ್ರನು ಹೇಳಿದ್ದು, ನಿನ್ನ ಸಹೋದರರಿಗೂ ಸರಿ ತೋರುವಂತೆ ವೆಚ್ಚ ಮಾಡಿರಿ. ಮತ್ತ 25:35-40, ಯೆಶಾಯ 1:16-17 ವಚನ ಇಲ್ಲಿ ಓದುವಾಗಲೂ ಯೆಶಾಯನ ಮುಖಾಂತರ ಅನೇಕ ಪ್ರವಾದಿಗಳ ಮುಖಾಂತರ ಕೂಡ ದೇವರು ಅದನ್ನೇ ಹೇಳಿದ್ದಾರೆ. ಅವರ ಸ್ವಂತ ಜೀವನ ಆಡಂಬರ ಜೀವನಕ್ಕೆ ಅಲ್ಲ. 19ನೇ ವಚನ, ನಿನ್ನ ದೇವರ ಆಲಯದ ಆರಾಧನೆಗಾಗಿ ನಿನ್ನ ವಶಕ್ಕೆ ಕೊಡುವ ಸಾಮಾನುಗಳನ್ನು ಯೆರೂಸಲೇಮಿನ ದೇವರ ಸನ್ನಿಧಿಗೆ ತೆಗೆದುಕೊಂಡು ಹೋಗು. ದೇವರ ನಮಗೆ ಸ್ತೋತ್ರ. ನಿನ್ನ ದೇವರ ಆಲಯದ ಆರಾಧನೆಗಾಗಿ ನಿನ್ನ ವಶಕ್ಕೆ ಕೊಡುವ ಸಾಮಾನುಗಳನ್ನು ಯೆರೂಸಲೇಮಿನ ದೇವರ ಸನ್ನಿಧಿ ತೆಗೆದುಕೊಂಡು ಹೋಗು. ಯಾರಾದ್ರೂ ನೀನು ಹೋದಾಗ ಅಲ್ಲಿ ದೇವರು ತಗೊಳ್ಳಿದು ದೇವರ ಒಂದು ಸೇವೆಗಾಗಿ ಖರ್ಚು ಮಾಡ್ಕೊಳ್ಳಿ ಅಂತ ಯಾರಾದ್ರೂ ಕೊಟ್ರೆ ಅದನ್ನು ಸ್ವಂತಕ್ಕೆ ಖರ್ಚು ಮಾಡಬೇಡ, ತಕೊಂಡು ದೇವಾಲಯಕ್ಕೆ ಹೋಗು. ದೇವರ ನಮಗೆ ಸ್ತೋತ್ರ. ಅನೇಕರು ದೇವರಿಗೆ ಬಡ ಬಗ್ಗರಿಗೆ ದಾನ ಮಾಡಿ ಅಂತೇಳಿ ಕೊಟ್ರೆ ಏನ್ ಮಾಡ್ತಾರೆ, ಅವರವರು ಸ್ವಂತ ಖರ್ಚು ಮಾಡಿಕೊಂಡು ಸುಮ್ಮನೆ ಇರ್ತಾರೆ. ಆದ್ರೆ ಇಲ್ಲಿ ಎಜ್ರನು ಹೇಳ್ತಾನೆ, ಏನ್ ಮಾಡ್ತಾನೆ, ಅದನ್ನು ನೀನು ತಗೊಂಡು ದೇವಸ್ಥಾನಕ್ಕೆ ಹೋಗಪ್ಪ, ಅಲ್ಲಿ ಅದಕ್ಕಾಗಿ ಉಪಯೋಗಿಸು, ನಿನ್ನ ಸ್ವಂತ ಖರ್ಚು ಬೇಡ ಎಂಬುದಾಗಿ. ಆದ್ರೆ ಇವತ್ತು ಅನೇಕರು ಏನ್ ಹೇಳ್ತಾರೆ, ನೀವು ಪಾಸ್ಟಿಗೆ ಕೊಡ್ಬೇಕು, ಸೇವಕರಿಗೆ ಕೊಡ್ಬೇಕು, ಅವ್ರಿಗೆ ನಾವೇ ಹಾಗೆ ಜೀವನ ಮಾಡೋದು, ನಮಗೆ ನಿಮ್ ಕೈಯಿಂದ ತಗೊಳಕ್ ಅಧಿಕಾರ ಇಲ್ಲವೋ ಅಂತ ಒಂದು ಕಡೆ ಹೇಳ್ತಾರೆ. ಪ್ರತಿ ಒಂದು ದೇವರ ಮಾನವರು ಅಂತ ಹೇಳೋರು ಇದನ್ನೇ ಬಹಳ ಜನ ಮಾಡ್ತಾರೆ. ಎಲ್ಲೋ ಒಬ್ಬೊಬ್ರು ಖಂಡಿತವಾಗಿ ಸರಿಯಾದ ವಾಕ್ಯದ ಪ್ರಕಾರ ಸೇವೆ ಮಾಡೋರಾಗಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. 20ನೇ ವಚನ, ನಿನ್ನ ದೇವರ ಆಲಯಕ್ಕೋಸ್ಕರ ನೀನು ಬೇರೆ ಯಾವುದನ್ನಾದರೂ ವೆಚ್ಚ ಮಾಡಬೇಕಾದ್ರೆ ಅದನ್ನು ರಾಜಭಂಡಾರದಿಂದ ತೆಗೆದುಕೊಂಡು ವೆಚ್ಚ ಮಾಡು. ದೇವರ ನಮಗೆ ಸ್ತೋತ್ರ. ದೇವಾಲಯಕ್ಕೆ ವಿಷಯಕ್ಕೆ ಬೇಕಾದ್ರೆ ನಿನ್ನ ಸ್ವಂತ ಹಣದಿಂದ ನೀನು ಏನಾದರೂ ದುಡಿದು ಮಾಡಿ ನೀನು ಸಂಪಾದನೆ ಮಾಡಿರುವುದಾದ್ರೆ, ಅಥವಾ ಯಾರಾದ್ರೂ ತೆಕೊಪ್ಪೈದು ನಿನ್ನ ಖರ್ಚಿಗೆ, ನಿನ್ನ ಊಟಕ್ಕಾಗಿಯೋ ನಿನಗೆ ಬಟ್ಟೆ ಹೊಲ್ಸಕ್ಕಾಗಿಯೋ ಯಾವುದಕ್ಕಾಗಿಯೋ ನಿನಗೆ ನಾನು ಕೊಡ್ತಾ ಇದ್ದೇನೆ ಅಂತೇಳಿ ಕೊಟ್ಟ ಹಣವನ್ನು ವೆಚ್ಚ ಮಾಡಬೇಡ. ದೇವರ ಆಲಯದ ವಿಷಯದಲ್ಲಿ, ಸಭೆಗೆ ಬರೋವರಿಗೆ ದಾನ ಧರ್ಮ ಮಾಡುವ ವಿಷಯದಲ್ಲಿ, ಈಗಾಗಲೇ ಹೇಳಿದಾಗೆ ದೇವರ ಆಲಯದ ವಿಷಯದಲ್ಲಿ ವೆಚ್ಚ ಮಾಡಬೇಕಾದ್ರೆ ದೇವರ ಆಲಯದ ಭಂಡಾರದಿಂದ ತೆಗಿ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಅದನ್ನೇ ಇದೇ ದೇವರ ಸೇವೆ. ಮತ್ತೆ ಇವತ್ತು ದೇವರಿಗೆ ಹಣ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ಯಾವುದು ದೇವರಿಗೆ ಬೇಕಾ, ಯಾವುದೂ ಬೇಡ, ದೇವರು ಮನುಷ್ಯರಿಗೆ ಕೊಟ್ಟಂಥದ್ದು. ಅದೇ ಮತ್ತೆ 25:35-40 ನೋಡುವಾಗ, ನೀವು ಇಂತಿಂಥವರಿಗೆ ಹೀಗೆ ಮಾಡಿದ್ರೆ ನನಗೆ ಮಾಡಿದ ಹಾಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದನ್ನೇ ಇಲ್ಲಿ ಎಜ್ರನು ಕೂಡ ಅದನ್ನೇ ಹೇಳಿದ್ದು. ಭಂಡಾರದಿಂದ ತೆಗೆದುಕೊಂಡು ನೀವು ನಿಮ್ಮ ಸ್ವಂತ ಹಣವನ್ನು ಬೇಡ, ದೇವರಿಗೆ ಅಂತೇಳಿ, ದೇವರ ಕೆಲಸಕ್ಕೆ ಅಂತೇಳಿ, ದೇವರ ಆಲಯಕ್ಕೆ ಅಂತೇಳಿ ಕೊಟ್ಟದನ್ನ ಅಲ್ಲಿಂದ ಏನ್ ಮಾಡಿ ಭಂಡಾರದಿಂದ ತೆಗೆದು ವೆಚ್ಚ ಮಾಡಿರಿ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಆದ್ರೆ ಇವತ್ತು ಏನ್ ಮಾಡ್ತಾರೆ, ಆಗ್ಲೇ ಹೇಳಿದಾಗೆ ನಮಗೆ ನಾವೇ ಹಾಗೆ ಜೀವನ ಮಾಡು ಅಂತ ಹೇಳ್ಕೊಂಡು ಇದು ದೇವರ ಆಲಯಕ್ಕೆ ತಲೆ ಕೊಟ್ಟಿದ್ದು ಅವರಿಗೆ ತಲೆ ಕೊಟ್ಟಿದ್ದು ಕೂಡ ಅವರಿಗೆ ಅಲ್ಲಿ ಯಾವುದಕ್ಕೂ ಅದು ಇತರರಿಗೆ ತಲುಪುವುದೇ ಇಲ್ಲ. ಒಂದು ವೇಳೆ ಈ ರೀತಿ ತಲುಪುವರಿದ್ದರೆ ಎಜ್ರನ ಹಾಗೆ
ಖಂಡಿತವಾಗಿಯೂ ದೇವರಿಂದ ಆಯ್ಕೆಗೊಂಡವರು ಅಂತ ನಾವು ಈ ವಾಕ್ಯಗಳ ಮೂಲಕ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 23ನೇ ವಚನ, ಎಜ್ರನು 7:23ನೇ ವಚನವನ್ನು ಓದಿಕೊಳ್ಳೋಣ. ಅರಸನ ಮತ್ತು ಅವನ ಸಂತಾನದವರ ರಾಜ್ಯದ ಮೇಲೆ ದೇವ ಕೋಪ ಉಂಟಾಗದ ಹಾಗೆ ನೀವು ಪರಲೋಕ ದೇವರ ಆಜ್ಞಾನುಸಾರ ಬೇಕಾಗಿದ್ದೆಲ್ಲವನ್ನು ಯಾವ ಕೊರತೆಯೂ ಇಲ್ಲದೆ ಒದಗಿಸಿಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅರಸನ ಮತ್ತು ಅವನ ಸಂತಾನದವರ ರಾಜ್ಯದ ಮೇಲೆ ದೇವ ಕೋಪ ಉಂಟಾಗದ ಹಾಗೆ ನೀವು ಪರಲೋಕ ದೇವರ ಆಜ್ಞಾನುಸಾರ ಬೇಕಾಗುವುದೆಲ್ಲವನ್ನು ಯಾವ ಕೊರತೆಯೂ ಇಲ್ಲದೆ ಒದಗಿಸಿಕೊಡಬೇಕು. ನೋಡಿ, ದೇವರು ಆರಿಸಿಕೊಂಡ ಮೇಲೆ ಅವರು ಅರಸರು ಇರ್ಬೋದು, ಯಾಜಕರು ಇರ್ಬೋದು, ದೇವರ ಸೇವಕರು ಇರ್ಬೋದು, ಆರಿಸಿಕೊಂಡ ಮೇಲೆ ದೇವರ ಕೋಪ ಅವರ ಮೇಲೆ ಬರದ ಹಾಗೆ ದೇವರ ಆಜ್ಞೆಯ ಪ್ರಕಾರ ಯಾವುದನ್ನ ಹೇಗೆ ಖರ್ಚು ಮಾಡಬೇಕು, ಯಾರಿಗೆ ಕೊಡಬೇಕು ಅವರಿಗೆ ಕೊಡಬೇಕು. ಇಲ್ಲ ಇದ್ರೆ ಅಂಥವರ ಮೇಲೆ ದೇವರ ಅರಸಾಗ್ಲಿ, ರಾಜರಾಗ್ಲಿ, ಅವನಿಂದ ಚಕ್ರವರ್ತಿ ಆಗ್ಲಿ, ಖಂಡಿತವಾಗಿ ದೇವರ ಕೋಪ ಅವ್ರ ಮೇಲೆ ಬರ್ತದೆ. ನಾನಾ ತರದ ಶಿಕ್ಷೆಗೆ ಒಳಪಡಬೇಕಾಗ್ತದೆ. ಉದಾಹರಣೆಗೆ ಇವತ್ತು ಬಹಳ ಮಾನವರುಗಳು ಅಂತ ಹೇಳೋರು, ಒಂದೊಂದು ಗ್ರಂಥದಲ್ಲಿ ದೇವರ ಮನುಷ್ಯರು ಅಂತ ಹೇಳಿಕೊಳ್ಳೋರು ಶಿಕ್ಷೆಗೆ ಒಳಗಾಗಿದ್ದಾರೆ ನಾವು ಕಣ್ಣಲ್ಲಿ ಕಾಣಬಹುದು. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಏನೇ ಇರ್ಬೋದು, ಬಹಳ ಶಿಕ್ಷೆಗೆ ಒಳಗಾಗ್ತಾರೆ. ಇವತ್ತು ಅನೇಕ ರಾಜಕಾರಣಿಗಳು ಕೂಡ ಏನ್ ಮಾಡ್ತಾರೆ, ಚುನಾವಣೆ ಸಂದರ್ಭದಲ್ಲಿ ಬೇಕಾಗಿದ್ದೆಲ್ಲ ಅವರು ಕೊಟ್ಟು ಓಟು ಹಾಕಿಸಿಕೊಂಡು ಆಮೇಲೆ ಬೇಕಾದ ಏನು ಗತಿ ಇಲ್ಲದವರು ಒಂದು ಕಡೆಗೆ ರೌಡಿಗಳೊಂದಿಗೆ ಸೇರಿ ಜೀವನ ಮಾಡ್ತಾ ಇದ್ದವರು, ₹1 ಕೂಡ ಇಲ್ಲದವರು ಇವತ್ತು ಏನಾಗಿದ್ದಾರೆ, ಎಷ್ಟೆಷ್ಟೋ ಕೋಟಿದು ಮನೆ ಕಟ್ಟಿಕೊಂಡು ಇವತ್ತು ಎಷ್ಟೋ ಸಾವಿರ ಕೋಟಿ ಆಸ್ತಿಯನ್ನ ಮಾಡ್ಕೊಂಡಿದ್ದಾರೆ. ಇಂಥವ್ರ ಮೇಲೆ ದೇವರ ಕೋಪ ಖಂಡಿತವಾಗಿರ್ತದೆ. ಈಗ ಅವರು ಬಹಳ ಆಡಂಬರವಾಗಿ ನಮ್ಮನ್ನು ಯಾರು ಏನ್ ಮಾಡಕ್ಕೂ ಆಗೋದಿಲ್ಲ ಅಂತ ಬೇಕಾದಾಗೆ ಮಾತಾಡಬಹುದು. ಆದರೆ ನ್ಯಾಯ ತೀರ್ಪಿನ ದಿವಸ ಗದ ಅಂತ ಉರಿಯುವ ಬೆಂಕಿಯಲ್ಲಿ ಹೋಗಿ ಅವ್ರು ಬೇಯಬೇಕಾಗ್ತದೆ ಅಂತ ಹೇಳಿ ನಮಗೆ ಎಲ್ಲಾ ಗ್ರಂಥಗಳು ತಿಳಿಸ್ತವೆ. ಇವತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯೇಸು ಕೂಡ ಒಂದು ಮಾತನ್ನ ಹೇಳಿದ್ರು, ಆ ಪರಮಾತ್ಮ ಭಗವಂತನೇ, ನೀವು ಲೋಕವನ್ನೆಲ್ಲ ಸಂಪಾದನೆ ಮಾಡಿದರೂ ನಿಮ್ಮ ಆತ್ಮ ನಷ್ಟಪಡ್ತದೆ, ಬೆಂಕಿಯ ಕೆರೆಗೆ ಹೋಗಿ ಬೀಳ್ತದೆ. ಪ್ರಕಟಣೆ 21:8. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇವತ್ತು ಹಾಗೆ ಒಂದಾದದ್ದು ರಾಜಕಾರಣಿಗಳಿಗೆ ಕೂಡ ನಾನಾ ತರದಲ್ಲಿ ಕಷ್ಟ, ಸಂಕಟ, ದುಃಖಗಳು ಬರ್ತವೆ. ಒಂದು ವೇಳೆ ಅವರು ಏನೇ ತೊಂದರೆ ಇಲ್ಲದೆ ಮರಣ ಹೊಂದಿದ್ರು ನ್ಯಾಯ ತೀರ್ಪಿನ ದಿವಸ ಬಹಳ ಶಿಕ್ಷೆಗೆ ಅವರು ಒಳಗಾಗಬೇಕಾಗ್ತದೆ. ಎರಡನೇದಾಗಿ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅದು ಒಂದಲ್ಲ ಒಂದು ದಿವಸ ವಂಶ ಸಂಪೂರ್ಣವಾಗಿ ನಿರ್ನಾಮವಾಗಿ ಆಗ್ತದೆ. ಅದೇ ಆಸ್ತಿ ಪಾಸ್ತಿಯನ್ನು ಇನ್ನೊಬ್ಬರು ಕಿತ್ತುಕೊಳ್ಳೋರಾಗಿದ್ದಾರೆ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಸರ್ವನಾಶ, ಚಂಡಮಾರುತ, ಬಿರುಗಾಳಿ ಬರುವಂತದ್ದು, ಬೆಂಕಿ ಹಿಡಿಯುವಂಥದ್ದು, ದೊಡ್ಡ ದೊಡ್ಡ ಕಾಯಿಲೆಗಳು, ಬೆಟ್ಟ ಜರಿಯುವಂಥದ್ದು, ಗಂಜಿ ಕೇಂದ್ರದಲ್ಲಿ ಹೋಗಿ ಕೂತುಕೊಳ್ಳುವಂಥದ್ದು. ಯೆಶಾಯನ ಗ್ರಂಥದಲ್ಲಿ ಓದಿದ ಹಾಗೆ ಭೂಮಿ ನಿನಗೆ ಹಾಸಿಗೆ, ಆಕಾಶವೇ ನಿನಗೆ ಹೊದಿಕೆ, ಅಕಸ್ಮಾತ್ ಜೈಲಲ್ಲಿ ಹೋಗಿ ಕೈದಿಗಳ ಕಾಲ ಕೆಳಗೆ ಕೂತುಕೊಳ್ಳುವಂಥದ್ದು, ಇದೆಲ್ಲ ಮಾಡಿದಂತ ಅನಾಚಾರಗಳು. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಸತ್ಯ ಸುವಾರ್ತೆಯನ್ನ ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನ ಹೊಂದಿಕೊಳ್ಳಬೇಕು. ದೇವರ ನಮಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ, ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ, ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಿರಿ. ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನ ಕೊಟ್ಟು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯದ ಯಾರೂ ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿಯೂ ಆಶೀರ್ವದಿಸಲಿ.